ಇನ್ನು ಕೋವಿಡ್ ಅನ್ನು ಕಟ್ಟಿ ಹಾಕಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಒಂದು ಕಡೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲಿ ಒಕ್ಕರಿಸುತ್ತೋ ಅನ್ನುವಂಥ ಭಯ ಶುರುವಾಗಿದೆ. ಅದರಲ್ಲೂ ಕೇರಳದಲ್ಲಿ ಭಾರಿ ಟೆನ್ಷನ್ ಇದೆ. ಆ ಟೆನ್ಷನ್ ಕರ್ನಾಟಕಕ್ಕೂ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದರೆ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಶಬರಿಮಲೆ ಯಾತ್ರಾರ್ಥಿಗಳಲ್ಲಿದ್ದಾರೆ. ಅಯ್ಯಪ್ಪ ಭಕ್ತರು ಬರುವಂಥ ಸಂದರ್ಭದಲ್ಲಿ ಎಲ್ಲಿ ಕೊರೋನಾ ಹೊತ್ಕೊಂಡ್ಬಂದ್ಬಿಡ್ತಾರೋ ಅನ್ನುವಂಥ ಭಯ ಇದೆ. ಹೀಗಾಗಿಯೇ ಯಾರ್ಯಾರು ವಾಪಸ್ ಬರ್ತಾ ಇದ್ದಾರೆ ಅವ್ರನ್ನ ಚಿಕಿತ್ಸೆಗೊಳಪಡಿಸಬೇಕು, ಪರೀಕ್ಷೆ ಮಾಡಬೇಕು. ಈ ಬಗ್ಗೆಯೂ ಕೂಡ ಯೋಚಿಸಲಾಗ್ತಾ ಇದೆ. ಕರ್ನಾಟಕದಿಂದ ಕೇರಳಕ್ಕೆ ಹೋಗಿರುವಂಥವ್ರು, ಕೇರಳದಿಂದ ಬರುವಂಥವ್ರು ಅವರಿಬ್ಬರನ್ನೂ ಕೂಡ ತಪಾಸಣೆ ನಡೆಸಬೇಕು. ಬರೀ ಏನು ಅಂದರೆ ಬಂದ ಸಂದರ್ಭದಲ್ಲಿ ಮಾಡಿದ್ರೆ ಮಾತ್ರ ಅಲ್ಲ, ಅದಾದಮೇಲೆ ಒಂದು 3 ದಿವಸ 5 ದಿವಸಕ್ಕೆ ಮತ್ತೊಂದು ಸರಿ ಅವರ ಪರೀಕ್ಷೆಗಳಾಗಬೇಕು. ಯಾಕಂದರೆ ಈ ಬಂದಿರುವಂಥದ್ದು ದಿಢೀರನೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಭಾಳ ಜಾಗ್ರತೆ ವಹಿಸುವಂಥದ್ದಿದೆ. ದೊಡ್ಡ ಸಂಖ್ಯೆಯಲ್ಲಿ ಕೇರಳದಲ್ಲಿದ್ದಾರೆ, ಶಬರಿಮಲೆಯಲ್ಲಿದ್ದಾರೆ ಭಕ್ತರು. ಅಲ್ಲಿ ಏನು ಅವ್ಯವಸ್ಥೆ ಆಗರ, ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ, ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಮಲಗೋಕ್ಕೆ ಜಾಗ ಇಲ್ಲ, ಅಂಥ ಒಂದು ಸ್ಥಿತಿ ಇದೆ. ಕುಡಿಯೋಕ್ಕೆ ನೀರಿಲ್ಲ, ತಿನ್ನೋಕ್ಕೆ ಅನ್ನ ಸಿಗ್ತಾ ಇಲ್ಲ. ಪ್ರತಿಭಟನೆಗಳಾಗೋಗ್ಬಿಟ್ಟಿತ್ತಲ್ಲಿ. ಬಹಳ ಛೀಮಾರಿ ಆದಮೇಲೆ ಸ್ವತಃ ಹೈಕೋರ್ಟೇ ಬೈದಾದ ಮೇಲೆ ಕೇರಳ ಸರ್ಕಾರ ಎಚ್ಚೆತ್ತುಕೊಳ್ತು. ಅಂಥದ್ರಲ್ಲಿ ಅಲ್ಲಿಂದ ಏನಾದರೂ ಹಚ್ಕೊಂಬಂದುಬಿಟ್ರೆ ಈ ಕಡೆಗೆ ಗತಿ ಏನಾಗಬೇಕು, ಆ ಚಿಂತೆ ಕೂಡ ಈಗ ರಾಜ್ಯ ಸರ್ಕಾರವನ್ನು ಕಾಡ್ತಾ ಇದೆ.